ಮೈಸೂರಿನಲ್ಲಿ ಸಾರಿಗೆ ಸೌಲಭ್ಯ ಕಲ್ಪಿಸಬೇಕು ಅಂತ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಸೂರಹಳ್ಳಿ ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹಿಸಿ ರೈತರು ಹೋರಾಟ ಮಾಡಿದ್ದಾರೆ. ಇನ್ನು ಆಕ್ರೋಶಗೊಂಡಂತಹ ರೈತ ಸಂಘ ಮತ್ತು ಹಸಿರು ಸೇನೆ ಹೋರಾಟಕ್ಕೆ ಇಳಿದಿದೆ. ಸೂರಹಳ್ಳಿ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲ, ನಾವು ನಮ್ಮ ಹಳ್ಳಿಯಿಂದ ಬೇರೆ ಆ ಊರುಗಳಿಗೆ ತೆರಳಬೇಕು ಅಂದರೆ, ಸಿಟಿಗೆ ಹೋಗಬೇಕು ಅಂದರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸೂರಹಳ್ಳಿ ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಿಕೊಡಬೇಕು ಅಂತ ರೈತರು ಹೋರಾಟ ಮಾಡಿದ್ದಾರೆ. ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರೊಟೆಸ್ಟ್ ಮಾಡಲಾಯಿತು. ಮೈಸೂರಿನ ನಂಜನಗೂಡು ತಾಲೂಕಿನ ಸೂರಹಳ್ಳಿ ಗ್ರಾಮಕ್ಕೆ ಬಸ್ ಸಂಪರ್ಕ ಇಲ್ಲ, ಹೀಗಾಗಿ ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ಗಳು ಬರ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಾರಿಗೆ ಬಸ್ಗಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಟ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗೋದಕ್ಕಾಗ್ತಿಲ್ಲ. ಮತ್ತೊಂದೆಡೆ ಗ್ರಾಮಸ್ಥರು ತಮ್ಮ ದೈನಂದಿನ ಕೆಲಸಗಳಿಗೆ ತೆರಳೋದಕ್ಕಾಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ 5 ಕಿಲೋಮೀಟರ್ವರೆಗೂ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹೀಗಾಗಿ ನಂಜನಗೂಡು KSRTC ಘಟಕದ ಬಳಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮಕ್ಕೆ ಸಾರಿಗೆ ಸೌಲಭ್ಯ ಕಲ್ಪಿಸಿ ಕೊಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ಬಿಡಬೇಕು ಅಂತ ಹೋರಾಟ ಮಾಡಿದ್ದಾರೆ. ಬಸ್ಗಾಗಿ ಬೀದಿಯಲ್ಲಿ ಕುಡಿಸುತ್ತಿರುವ ಡಿಪೋ ಮ್ಯಾನೇಜರ್ಗೆ ಹೇಳಿ ಧಿಕ್ಕಾರ. ಸೆಕ್ಷನ್ಗಳು ಬಹಿರಂಗವಾಗಿ ಬರೋದು ಯಾವತ್ತು? ನೀವು ಒಳಗೆ ಮಾಡಿಕೊಂಡ್ರಿ ನಿಮ್ಮ ಶಿಸ್ತು ಕ್ರಮ ಯಾವಾಗ? ನಾನು ನೋಡಿ ಸರ್, ಇವತ್ತು ಎಷ್ಟು ಜನರು ಸಾಕ್ಷಿ ತಗೊಂಡು ನಾಳೆ ಕೋರ್ಟ್ ಬಂದಿರ್ತದೆ. ಶಿಸ್ತು ಕ್ರಮ ಏನ್ ಮಾಡ್ತೀರಿ ಹೇಳಿ ಸರ್? ಕಂಡಕ್ಟರ್ ಡ್ರೈವರಿಗೆ ಮಾಡಿದ್ದಾರೆ, ನೀವು ಕೇಳಿದ್ದೀರಿ, ಅವ್ರು ಕ್ಷಮೆ ಕೇಳಿದ್ದಾರೆ. ನಾವು ಕೂಡ ಪ್ರತಿ ಮೀಟಿಂಗಲ್ಲೂ ಸಭೆಯಲ್ಲೂ ಹೇಳ್ತೀವಿ, ನಮ್ಮ ಪ್ಯಾಸೆಂಜರ್ ಜೊತೆಗೆ ಸೌಜನ್ಯವಾಗಿ ನೀವು ಕೆಲಸ ಸರಿಯಾಗಿ ಮಾತಾಡ್ತೀವಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಇರ್ಬೋದು, ಅವ್ರಿಗೇನು ಗೌರವ ಕೊಡ್ತೀರೋ ಅದೇ ಥರ ಕೊಡಿ ಅಂತ ಹೇಳಿದ್ದೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹೇಳ್ತೀವಿ. ಗ್ರಾಮಗಳಿಗೆ ಸುಮಾರು ಕಾಡಂಚಿನ ಗ್ರಾಮಗಳಲ್ಲಿ ಬಸ್ ಸಂಚಾರ ಸ್ಥಗಿತ ಮಾಡಿದ್ದಾರೆ. ಕೊರೋನಾ ಬರುವುದಕ್ಕಿಂತ ಮೊದಲು ಹಳ್ಳಿಗಳಿಗೆ ಬಸ್ಗಳು ಹೋಗ್ತಾ ಇತ್ತು. ಆದರೆ ಇತ್ತೀಚೆಗೆ ಆ ಬಸ್ಸನ್ನು ಇಲ್ದಂಗೆ ಮಾಡಿದ್ದಾರೆ. ಮತ್ತು ನಮ್ಮ ಅಲ್ಲಿ ಕಾಡಿನ ಜನ ಪಾಪ ಭಾಳ ವನವಾಸ ಆಗಿದೆ. ಕಾಡು ಪ್ರಾಣಿಗಳ ಅವಳಿ ತಡಿನಾರದೆ ಆ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಬಿಟ್ಟಂಥ ಉದಾಹರಣೆಗಳು ಭಾಳ ಆಗಿದೆ. ಹಂಗಾಗಿ ಈ ದಿನ ನಾವು ಈ ಒಂದು ಡಿಪೋ ಮ್ಯಾನೇಜರ್ ಮುಂದೆ ನಮ್ಮೆಲ್ಲ ಇಡೀ ನಂಜನಗೂಡು ತಾಲೂಕಿನ ಸುಮಾರು ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದು ಅನಿರ್ದಿಷ್ಟ ಪ್ರತಿಭಟನೆ. ಉದ್ದೇಶ ಸೂರಹಳ್ಳಿ ಗ್ರಾಮಕ್ಕೆ ನೀವೇನು ಮೊದಲು ಪ್ರಥಮವಾಗಿ ಬಸ್ಗಳನ್ನು ಸಂಚರಿಸ್ತಾ ಇದ್ರಿ, ಅದೇ ರೀತಿ ಬಸ್ ಸಂಚಾರ ಪೂರ್ಣ ಆಗಬೇಕು. ಪೂರ್ಣ ಆಗಿ ನಮಗೆ ಆದೇಶದ ಕಾಪಿ ಬರಬೇಕು. ಈ ಹಿಂದೆನೂ ಸಹ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಮಾನ್ಯ ಶಾಸಕರು ಸಹ ಇವ್ರಿಗೆ ಡಿಪೋ ಮ್ಯಾನೇಜರ್ಗೆ ನೋಡಪ್ಪ ಇದು ಮಾಡಲೇಬೇಕು, ಬಸ್ ಅಲ್ಲಿಗಾಗಲೇಬೇಕು ಅಂತನ್ನುವಂಥ ಕೆಲಸಗಳು ಮಾನ್ಯ ಶಾಸಕರು ಸಹ ನಿರಂತರವಾಗಿ ಮಾಡಿದ್ದಾರೆ. ಆ ಮಾನ್ಯ ಶಾಸಕರ ಮಾತಿಗೂ ಸಹ ಇವರು ಕಿಮ್ಮತ್ತನ್ನು ಇದು ಮಾಡ್ತಾ ಇಲ್ಲ. ಹಂಗಾಗಿ ಈ ದಿನ ಅಲ್ಲೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಸೂರಹಳ್ಳಿ ಗ್ರಾಮಸ್ಥರು ಮತ್ತು ನನ್ನೆಲ್ಲ ತಾಲೂಕಿನ ರೈತ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಒಂದು ಅನಿರ್ದಿಷ್ಟ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ನಮ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಸಮಿತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದ ವಿಚಾರ ಇಷ್ಟೇ, ಈ ಹಿಂದೆ ಸೂರಹಳ್ಳಿ ಗ್ರಾಮಕ್ಕೆ 2 ಹೆಚ್ಚುವರಿ ಬಸ್ಸನ್ನ ಅಲ್ಲಿಗೆ ಹಾಕಿದ್ರು. ಶಾಲಾ ಮಕ್ಕಳ ವ್ಯಾಸಂಗದ ದೃಷ್ಟಿಯಿಂದ ಹೆಚ್ಚುವರಿ ಬಸ್ಸನ್ನ ಹಾಕಿದ್ದು ಸರಿ ಅಷ್ಟೇ, ಅದನ್ನು ನಿಲ್ಲಿಸೋರೆ. ಮತ್ತೆ ಈಗ ಹೋಗ್ತಕ್ಕಂಥ ಬಸ್ಗಳು ನಿಲ್ಲಿಸೋರೆ. ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಈ ಡಿಪೋ ಮ್ಯಾನೇಜರಿಗೆ ನಾವು ನಮ್ಮ ಹಕ್ಕೊತ್ತಾಯನ ಕೊಟ್ಟಿದ್ರು ಕೂಡ ಅವರು ಯಾವುದೇ ಕ್ರಮನ ತಗೊಂಡಿಲ್ಲ. ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ವಯೋವೃದ್ಧರಿಗೆ ಭಾಳ ತೊಂದರೆ ಆಗಿರೋದ್ರಿಂದ ಇವತ್ತು ನಮ್ಮ ಸಂಘಟನೆಯಿಂದ
ಹೋರಾಟ ಮಾಡ್ತಾ ಇದೀವಿ. ಮತ್ತು ಇದಲ್ದೇನೆ ಇನ್ನೂ ಅನೇಕ ಸಮಸ್ಯೆಗಳಿವೆ. ಬೇರೆ ಬೇರೆ ಕಡೆನೂ ಕೂಡ ಬಸ್ಗಳು ಸರಿಯಾದ ರೀತಿಯಲ್ಲಿ ಹೋಯ್ತಾ ಇಲ್ಲ. ಈಗ ಎಡತಲೆ ಆಗಿರ್ಬೋದು, ಮಲ್ಲಹಳ್ಳಿ ಆಗಿರ್ಬೋದು, ಈ ಕಡೆ ಹಡಕನಹಳ್ಳಿ ಉಂಡಿಗೆ ಹೋಯ್ತಾ ಇಲ್ಲ, 16 ಮಾರ್ಗ, ಅಹಲ್ಯ ಇಂಥ ಕಡೆನೂ ಬಸ್ಗಳು ಸರಿಯಾದ ರೀತಿಯಲ್ಲಿ ಹೋಯ್ತಾ ಇಲ್ಲ. ಅದಲ್ದೇನೆ ಚಾಮರಾಜನಗರದಿಂದ ಬರ್ತಕ್ಕಂಥ ವೇಗದೂತ ಬಸ್ಗಳು ಇಲ್ಲಿ ನಂಜನಗೂಡಿನಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಪ್ರಾವಿಷನ್ ಐತೆ. ಆದರೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಯ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ತೆರಿಗೆ ಹಣದಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರು